ನಾವಿವತ್ತು ಮಾಡ್ತಾ ಇರೋದು ಸಪ್ತಾಕ್ಷರಿ ಮಂತ್ರದ ಲೆಸನ್ ಎಂಡಿಂಗ್ ಪಾಠ. ಒಂದು ವಾಕ್ಯಕ್ಕೆ ಹೋಗೋಣ. ರಾಘವನ ಯಜ್ಞಶ್ವ ಯಾರ ಆಶ್ರಮವನ್ನು ಹೊಕ್ಕಿತ್ತು? ರಾಘವನ ಯಜ್ಞಶ್ವ ಅರಣ್ಯಕ ಮುನಿಯ ಆಶ್ರಮವನ್ನು ಹೊಕ್ಕಿತ್ತು. ಮನೋರಮೆಯಲ್ಲಿ ಮೂಡಿದ ಸಂದೇಹವೇನು? ಅರಣ್ಯಕ ಮುನಿಗೆ ಸಾವಿರ ಸಂಖ್ಯೆಯಲ್ಲಿ ಸೈನಿಕರಿಗೆ ಭೋಜನವನ್ನು ನೀಡಲು ಹೇಗೆ ಸಾಧ್ಯವಾಯಿತು ಎಂದು ಮನೋರಮೆಗೆ ಸಂದೇಹ ಮೂಡಿತು. ಮುನಿಗಳಲ್ಲಿರುವ ಮಂತ್ರದ ಶಕ್ತಿ ಯಾವುದು? ಬೇಡಿದ ದ್ರವ್ಯಗಳನ್ನು ಅಥವಾ ಧಾನ್ಯಗಳನ್ನು ಕೂಡಲೇ ತಂದುಕೊಡುವ ಮಂತ್ರ ಶಕ್ತಿ ಮುನಿಗಳಲ್ಲಿದೆ. ತಪಸ್ವಿಗಳಿಗೆ ಬೇರೆ ಗೋಡುವೆ ಇಲ್ಲದಿರುವ ಕಾರಣವೇನು? ತಪಸ್ವಿಗಳಿಗೆ ಜಪದ ಶಕ್ತಿ ನೆರವು ಇರುವುದರಿಂದ ಬೇರೆಗಳದು ಇರುವುದಿಲ್ಲ. ಮುದ್ದಣ್ಣನಿಗೆ ಸಿದ್ಧಿಸಿದ ಮಂತ್ರದ ಹೆಸರೇನು? ಭವತಿ ಭಿಕ್ಷಾಂದೇಹಿ. 2-3 ವಾಕ್ಯಕ್ಕೆ ಹೋಗೋಣ. ತನ್ನ ಆಶ್ರಮಕ್ಕೆ ಬಂದ ಅತಿಥಿಗಳನ್ನು ಅರಣ್ಯಕ ಹೇಗೆ ಸತ್ಕರಿಸಿದನು? ತನ್ನ ಆಶ್ರಮಕ್ಕೆ ಬಂದ ಅತಿಥಿಗಳನ್ನು ಸ್ವಾಗತಿಸಿ ನೀರನ್ನು ಕೈಗೆ ಕಾಲಿಗೆ ಕೊಟ್ಟು ಒಳ್ಳೆಯ ಊಟವನ್ನು ಬಡಿಸಿ ಹೂವಿನಿಂದ ಸಿಂಗರಿಸಿ ಸುವಾಸನೆ ಭರಿತ ಶ್ರೀಗಂಧ ಹಚ್ಚಿ ಅವರೊಟ್ಟಿಗೆ ಇದ್ದು ಹಿತವಾಗಿ ಮಾತಾಡಿ ಸತ್ಕರಿಸಿದನು. ಕವಿಗಳಿಗೆ ಒಲಿದಿರುವ ಮಂತ್ರದ ಮಹಿಮೆ ಏನು? ಕವಿಗಳಿಗೆ ತಮಗೆ ಒಲಿದಿರುವ ಒಂದು ಮಂತ್ರದಿಂದ 3 ಜಗವನ್ನು ಅಂದರೆ ಸ್ವರ್ಗ, ಭೂಲೋಕ, ಪಾತಾಳವನ್ನು ನಾಶ ಮಾಡುವುದು. ಹೊಗಳುವ, ತೆಗಳುವ, ಕೊಳ್ಳುವ, ಅಳುವ, ತಾಳುವ, ಕೂಳುವ, ಕೇಳುವ, ಬಾಳುವ, ಶೃಂಗಾರವನ್ನು ವರ್ಣಿಸುವ ಶಕ್ತಿ ಇದೆ ಎಂದು ಮುದ್ದಣ್ಣ ಕವಿಗಳಿಗೆ ಒಲಿದಿರುವ ಮಂತ್ರದ ಮಹಿಮೆಯನ್ನು ವಿವರಿಸಿದ್ದಾನೆ. ಮುದ್ದಣ್ಣನಿಗೆ ಒಲಿದ ಮಂತ್ರ ಬಗ್ಗೆ ಮನೋರಮೆ ಪ್ರತಿಕ್ರಿಯೆ ಏನು? ಮನೋರಮೆ ಮುದ್ದಣ್ಣನಲ್ಲ ಮಂತ್ರದ ಕುರಿತು ಕೇಳಿದಾಗ ಮುದ್ದಣ್ಣನು ತನಗೆ ಒಲಿದಿರುವ ಮಂತ್ರ ಭವತಿ ಭಿಕ್ಷಾಂದೇಹಿ ಎಂದು ಹೇಳುತ್ತಾನೆ. ಆಗ ಮನೋರಮೆಯು